ಮಡಿಕೇರಿ ನಗರಸಭೆಯ ಆಡಳಿತ ವೈಖರಿಯನ್ನು ಖಂಡಿಸಿ ಎಸ್ಡಿಪಿಐ ನಗರ ಸಮಿತಿಯು ಬುಧವಾರ ನಗರಸಭೆ ವಿರುದ್ಧ ತೀವ್ರ ಪ್ರತಿಭಟನೆ ನಡೆಸಿದೆ. ಯಾವುದೇ ಜನಪರ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿ ಆಯುಕ್ತರು, ಅಧ್ಯಕ್ಷರು ಸೇರಿದಂತೆ ಎಲ್ಲಾ ಕೊಠಡಿಗಳಿಗೆ ಬೀಗ ಜಡಿಯಲು ಪ್ರತಿಭಟನಾಕಾರರು ವಿಫಲ ಯತ್ನ ನಡೆಸಿದರು. ನಗರಸಭಾ ಕಚೇರಿ ಮುಂದೆ ಧರಣಿ ನಡೆಸಿದ ಪ್ರತಿಭಟನಾಕಾರರು ಕೂಡಲೇ ನಗರ ವ್ಯಾಪ್ತಿಯ ಎಲ್ಲಾ ಸಮಸ್ಯೆಗಳಿಗೆ ಮುಕ್ತಿ ಕರುಣಿಸುವಂತೆ ಮತ್ತು ಕೂಡಲೇ ಸಾಮಾನ್ಯ ಸಭೆ ಕರೆದು ಉಳಿದುಕೊಂಡಿರುವ ಕೆಲಸ ಕಾರ್ಯಗಳಿಗೆ ಮರುಚಾಲನೆ ನೀಡುವಂತೆ ಆಗ್ರಹಿಸಿದರು. ಪ್ರತಿಭಟನೆಯ ಮಾಹಿತಿ ಅರಿತ ನಗರ ಪೊಲೀಸರು ಅಗತ್ಯ ಬಂದೋಬಸ್ತ್ ಕಲ್ಪಿಸಿದ್ದರು. ನೆನೆಗುದಿಗೆ ಬಿದ್ದಿರುವ ಮಹತ್ವದ ಯೋಜನೆಗಳು, ರಸ್ತೆ ಅವ್ಯವಸ್ಥೆಗಳನ್ನು ಬೊಟ್ಟು ಮಾಡಿದ ಪ್ರತಿಭಟನಾಕಾರರು ಬೃಹತ್ ಬ್ಯಾನರ್ ಹಿಡಿದು ನಗರಸಭೆ ವಿರುದ್ಧ ಹರಿಹಾಯ್ದರು. ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಗಳು ಮತ್ತು ಆಡಳಿತ ಮಂಡಳಿ ಕಾರ್ಯವೈಖರಿಯನ್ನು ಖಂಡಿಸಿ ಧಿಕ್ಕಾರದ ಘೋಷಣೆ ಕೂಗಿದ್ರು. ಜೆಜೆಎಂ ಮತ್ತು ಕೇಬಲ್ ಕಾಮಗಾರಿ ಅವ್ಯವಸ್ಥಿತವಾಗಿ ನಡೆಯುತ್ತಿದ್ದು, ರಸ್ತೆಗಳು ಹದಗೆಟ್ಟಿರುವುದಲ್ಲದೆ ಗುಂಡಿ ಮುಚ್ಚದೆ, ನಗರೋತ್ಥಾನ ಯೋಜನೆ ಅನುಷ್ಠಾನಗೊಳ್ಳದೆ ಜನರು ನರಕಯಾತನೆ ಅನುಭವಿಸುತ್ತಿದ್ದಾರೆ. ಹಲವು ರಸ್ತೆಗಳಲ್ಲಿ ಕಳಪೆ ಕೆಲಸ ನಡೆದಿದೆ. ಗುತ್ತಿಗೆದಾರರು ನಗರಸಭೆಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ. 9.5 ಕೋಟಿ ವೆಚ್ಚದಲ್ಲಿ ಕಾವೇರಿ ಕಲಾಕ್ಷೇತ್ರದ ನವೀಕರಣಕ್ಕೆ ನಗರಸಭೆ ಮೀನಮೇಷ ಎಣಿಸುತ್ತಿದೆ. 5-6 ತಿಂಗಳಾದರೂ ಸಾಮಾನ್ಯ ಸಭೆಗಳನ್ನು ನಡೆಸದೆ ನಿರ್ಲಕ್ಷ್ಯ ವಹಿಸಲಾಗ್ತಿದೆ ಎಂದು ಎಸ್ಡಿಪಿಐ ಸಮಸ್ಯೆಗಳ ಸರಮಾಲೆಯನ್ನೇ ನಗರಸಭೆಯ ಮುಂದಿಟ್ಟಿತು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ತಮ್ಮ ಆಕ್ರೋಶ ಹಂಚಿಕೊಂಡ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್, ಗುಂಡಿಮಯ ರಸ್ತೆಗಳ ಬಗ್ಗೆ ವರ್ಷದಿಂದಲೂ ಗಮನ ಸೆಳೆಯುತ್ತಿದ್ದರೂ ಅಧ್ಯಕ್ಷರು ಗುತ್ತಿಗೆದಾರರ ಸಭೆ ಕರೆಯದಿರುವ ಕಾರಣವೇನೆಂದು ಪ್ರಶ್ನಿಸಿದರು. ಅಧ್ಯಕ್ಷರು ಮತ್ತು ಶಾಸಕರ ಮಧ್ಯೆ ಒಣ ಪ್ರತಿಷ್ಠೆಯಿಂದಾಗಿ ಅಭಿವೃದ್ಧಿ ಕುಂಠಿತವಾಗ್ತಿದೆ. ಆಡಳಿತ ಮಂಡಳಿಯ ಉಡಾಫೆಯಿಂದಾಗಿ ಕಳೆದ ಬಾರಿಯಂತೆಯೇ ಈ ಬಾರಿಯೂ 15 ಕೋಟಿ ಅನುದಾನ ಸರ್ಕಾರಕ್ಕೆ ಮರಳುವ ಸಾಧ್ಯತೆ ಇದೆ. ಜೊತೆಗೆ ನಗರಸಭೆಯ ಅವಧಿಯು ಮುಗಿಯುವ ಹಂತದಲ್ಲಿದೆ ಎಂದು ಅಮೀನ್ ಮೊಹಿಸಿನ್ ಗಮನ ಸೆಳೆದರು. ಮಡಿಕೇರಿ ನಗರಸಭೆ ತುಂಬ ಕೊಳುಕುಮಯ, ಗುಂಡಿಮಯ, ಪ್ರಕೃತಿ ತುಂಬ ಹದಗೆಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಲಕ್ಷಗಟ್ಟಲೆ ಜನರು, ಪ್ರವಾಸಿಗರು ಜಿಲ್ಲೆಯನ್ನು ಆಕರ್ಷಿಸಿ ಪ್ರಕೃತಿಯ ರಮಣೀಯ ತಾಣದ ಹಿನ್ನೆಲೆಯಲ್ಲಿ ಇಲ್ಲಿಯ ಸೊಬಗನ್ನು ಆನಂದಿಸಲು ದೇಶ ವಿದೇಶಗಳಿಂದ ಇವತ್ತು ಧಾವಿಸಿ ಬರುವಾಗ ತುಂಬು ಕೊಳಕು ಕೊಳಚೆಯ ಆಹ್ವಾನದೊಂದಿಗೆ ಮಡಿಕೇರಿ ನಗರಸಭೆ ಇವತ್ತು ಅವರಿಗೆ ದಾರಿ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಮಡಿಕೇರಿ ನಗರಸಭೆ ಆಡಳಿತ ಇಲ್ಲಿಯ ಸ್ವಚ್ಛತೆ ಅಭಿವೃದ್ಧಿಗೆ ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸುವಲ್ಲಿ ನಿರ್ಲಕ್ಷ್ಯನ ತಾಳಿದೆ. ನೀವು ಈಗಾಗಲೇ ಕಂಡಿದ್ದೀರಿ, ಮಡಿಕೇರಿ ಎಲ್ಲಿ ಹೋದರೂ ಕೂಡ ಗುಂಡಿಮಯ ರಸ್ತೆಗಳು, ಯಾವ ರಸ್ತೆಗಳು ಕೂಡ ಸ್ವಚ್ಛವಾಗಿ ಸಶಕ್ತವಾಗಿ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಕಿತ್ತೋಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಅದೇ ರೀತಿಯಲ್ಲಿ ಇವತ್ತು ಮತ್ತೊಂದು ಕಡೆ ಕೇಬಲ್ ಇವತ್ತು ಅಳವಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೃತ್ 2ನ ಕೆಲಸ ನಡೀತಾ ಇದೆ. ಇವತ್ತು ಶಾಶ್ವತ ನೀರಿನ ವ್ಯವಸ್ಥೆ ನಗರಕ್ಕೆ ಆಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನೀರು ಪೋಲಾಗೋದನ್ನು ತಡೆ ಹಿಡಿಬೇಕು, ಎರಡನೇ ಮಾತಿಲ್ಲ. ಆದರೆ ಇವತ್ತು ಆ ಗುತ್ತಿಗೆದಾರನು ಮಾಡ್ತಾ ಇರತಕ್ಕಂಥ ಅವ್ಯವಸ್ಥೆಯ ಕಾಮಗಾರಿಯನ್ನು ಇವತ್ತು ಸರಿಪಡಿಸುವಲ್ಲಿ ನಗರಸಭೆ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದೆ? ಅದೇ ರೀತಿಯಲ್ಲಿ ಈಗಾಗಲೇ ನಗರೋತ್ಥಾನದ 4ನೇ ಹಂತದ ಇವತ್ತು ಕಾಮಗಾರಿಗಳು ಹಣ ಸರ್ಕಾರದಿಂದ ಬಿಡುಗಡೆ ಆಗಿ ಈಗಾಗಲೇ 4 ವರ್ಷ ಆಗಿದೆ. 4 ವರ್ಷದಲ್ಲಿ 30% ಮಾತ್ರ
ಇವತ್ತು ಕೆಲಸ ನಡೆದಿದೆ. ಇನ್ನು ಬಾಕಿ ಕೆಲಸ ಆಗದೆ ಮೀನಾಮೇಷ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಏನು? ಕಳೆದ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅವರನ್ನು ಟೆಂಡರ್ದಾರರನ್ನು ಕರಿಬೇಕು, ಅವರನ್ನು ವಿಚಾರಿಸಬೇಕು, ವಿಶೇಷವಾಗಿರ್ತಕ್ಕಂಥ ಸಭೆಗಳನ್ನು ಈ ರಸ್ತೆಗೆ ಅನುಗುಣವಾಗಿರ್ತಕ್ಕಂಥ ಸಭೆಯನ್ನು ನಡೆಸಬೇಕು ಅಂತ ಹೇಳಿದರೂ ಕೂಡ ಈ ನಗರಾಡಳಿತದ ನಗರಾಧ್ಯಕ್ಷರು ಅದೇ ಕೂಡ ಪ್ರಥಮ ಪಜೆ ಎಣಿಸ್ಕೊಳ್ತಕ್ಕಂತಹ ಕಲಾವತಿಯವರು ಯಾಕೆ ಸಭೆಯನ್ನು ಕರೀತಾ ಇಲ್ಲ ಹೇಳುವಂಥದ್ದು ಇವತ್ತು ನಾಡಿನ ಜನತೆಗೆ ಉತ್ತರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಲಾಕ್ಷೇತ್ರಕ್ಕೆ 9.5 ಕೋಟಿ ಕ್ರಿಯಾ ಯೋಜನೆಯನ್ನು ಮಾಡಿ ಇಲ್ಲಿ 2 ಅಂತಸ್ತಿನ ಪಾರ್ಕಿಂಗ್ ವ್ಯವಸ್ಥೆ, ಅದೇ ರೀತಿಯಲ್ಲಿ ಇವತ್ತು ಸಭಾಂಗಣವನ್ನು ಅದರ ಬ್ಲೂ ಪ್ರಿಂಟನ್ನು ಮಾಡಿ ಫೈನಾನ್ಷಿಯಲ್ ಬಿಡ್ಡು, ಟೆಕ್ನಿಕಲ್ ಬಿಡ್ಡು ಎಲ್ಲವೂ ಕೂಡ ಅಪ್ರೂವ್ ಮಾಡಿ ಕೊಟ್ಟಾದ ಮೇಲೂ ಕೂಡ ಈ 4 ವರ್ಷದಿಂದ ಈ ಕಾಮಗಾರಿ ಆಗದೆ ಯಾಕೆ ಮೀನಾಮೇಷ ಆಗ್ತಾಯಿದೆ? ಯಾವ ನಿರ್ಲಕ್ಷ್ಯ, ಯಾವ ನಿರ್ಲಜ್ಜತನ? ಇಲ್ಲಿ ಪ್ರತಿಷ್ಠೆ ಏನು? ಇಲ್ಲಿ ಅಧ್ಯಕ್ಷರಿಗೂ MLA ನಡುವೆ ಇರ್ತಕ್ಕಂಥ ಪ್ರತಿಷ್ಠೆ ಏನು? ಈ ಪ್ರತಿಷ್ಠೆ, ಒಣ ಪ್ರತಿಷ್ಠೆ ಇವತ್ತು ನಗರ ಇವತ್ತು ಈ ರೀತಿಯ ಭಾವನೆಯನ್ನು, ಈ ರೀತಿಯ ಸಮಸ್ಯೆಯನ್ನು ಎದುರಿಸುವಂಥ ಕೆಲಸ ನಡೀತಾ ಇರತಕ್ಕಂಥದ್ದು ನಾವೆಲ್ಲ ನೋಡಬೇಕಾಗಿದೆ. ಈ ನಗರದ ಅಧ್ಯಕ್ಷರು ಈ ವಿಚಾರದಲ್ಲಿ ಭಾಳ ಸೀರಿಯಸ್ ಆಗಿ, ನೀವು ಈಗಾಗಲೇ ನೋಡಿ ಆ ದೇಚೂರು ಪ್ರದೇಶದ ರಸ್ತೆ, ಅದೇ ರೀತಿಯಲ್ಲಿ ಕನ್ನಂಡಬಾಣೆ ರಸ್ತೆ, ಸಂಪಿಗೆಗಟ್ಟೆ ರಸ್ತೆ, ಇವತ್ತು ಹಿಲ್ ರಸ್ತೆ, ಈ ರಸ್ತೆ ಎಲ್ಲ ಇವತ್ತು ರಾಜ್ಯ ಬೀದಿಗಳಿದೆ ಅಲ್ವ ತಾನೇ, ಇಲ್ಲಿ ಜನರು ಸಂಚರಿಸುವಂಥ ಮುಖ್ಯ ಬೀದಿಗಳು. ಈ ರಸ್ತೆಯನ್ನು ಇವತ್ತು ಸರಿಪಡಿಸಲಿಕ್ಕೆ ಇವರಿಗೆ ಯಾಕೆ ಆಗ್ತಾ ಇಲ್ಲ? ಟೆಂಡರ್ದಾರ 4ನೇ ಹಂತದ ಟೆಂಡರ್ದಾರ ಹಿಲ್ ರಸ್ತೆಯನ್ನು ಅವನು ಮಾಡಿ ಕೇವಲ 2 ತಿಂಗಳಿನಲ್ಲಿ ಅದು ಡಾಮರೀಕರಣ ಕಿತ್ತು ಹೋಗಿ ಇವತ್ತು ಓಡಾಡದ ದುಸ್ಥಿತಿಯ ಪರಿಸ್ಥಿತಿಯಲ್ಲಿದೆ. ಇನ್ನು 1 ವರ್ಷ ಕಳೆದ್ರೆ ಆ ಟೆಂಡರ್ದಾರನ ಗುತ್ತಿಗೆ ಅವಧಿ, ಮೇಂಟೆನೆನ್ಸ್ ಪೀರಿಯಡ್ ಕೂಡ ಕಳೆದು ಹೋಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಹಣದ ಕಾಮಗಾರಿಯನ್ನು ಮಾಡದೇ ಇದ್ದರಲ್ಲಿ ಕಳೆದ ಅವಧಿಗೆ ಅನಿತಾ ಪೂಯೇನ ಅವಧಿಯಲ್ಲಿ ಏನು 5 ಕೋಟಿ 3ನೇ ಹಂತದ ಅನುದಾನ ಸರ್ಕಾರಕ್ಕೆ ಹಿಂದಿರುಗಿ ಹೋಗಿತ್ತು, ಅದೇ ಪರಿಸ್ಥಿತಿ ಇವತ್ತು 15 ಕೋಟಿ ಅನುದಾನ ಸರ್ಕಾರಕ್ಕೆ ಹಿಂದಿರುಗಿ ಹೋಗುವಂಥ ಕೆಲಸ ನಡೆಯುತ್ತೆ. ಎಚ್ಚೆತ್ತುಕೊಳ್ಬೇಕು. ಇನ್ನು 2 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದರೆ 6 ತಿಂಗಳು ಮಳೆಗಾಲದ ಭವನದಿಂದ ಯಾವ ಕಾಮಗಾರಿಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಅದು ಬಿಟ್ಟು ಇವತ್ತು ಅಧ್ಯಕ್ಷರ ಕುರ್ಚಿಯನ್ನು ಅಲಂಕರಿಸಿ 8 ತಿಂಗಳು 9 ತಿಂಗಳು ಕಳೆದರೂ ಕೇವಲ 4 ಮೀಟಿಂಗ್ಗಳನ್ನು ಮಾಡಿದ್ದಾರೆ. ಯಾಕೆ ಈ ನಿರ್ಲಕ್ಷ್ಯ ಮಾಡುವಂತಹ ಈ ಕಚೇರಿ ಯಾಕೆ? ಈ ವಾಹನ ಯಾಕೆ? ಈ ಸರ್ಕಾರದ ಸಂಬಳ ಯಾಕೆ ನಿಮಗೆ? ಪ್ರತಿ ತಿಂಗಳು ಸಾಮಾನ್ಯ ಸಭೆ ಕರೆದು ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾದ ಸಮಸ್ಯೆಗಳನ್ನು ನೀವು ಮುಂದೂಡ್ತಾ ಹೋಗ್ತಾ ಇದ್ದರೆ 9 ಸಭೆ ಆಗುವಲ್ಲಿ ನೀವು ಕೇವಲ 4 ಸಭೆ, ಅದರಲ್ಲೊಂದು ಸ್ಥಾಯಿ ಸಮಿತಿ ಚುನಾವಣೆ, ಸ್ಥಾಯಿ ಸಮಿತಿಯಲ್ಲಿ 4 ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರಿಗೆ 4 ಕೊಠಡಿಗಳು, ಆ ಕೊಠಡಿಗಳು ನಿಷ್ಕ್ರಿಯ ಆಗಿರ್ತಕ್ಕಂಥದ್ದು. 2 ತಿಂಗಳಿಂದ ಸ್ಥಾಯಿ ಸಮಿತಿ ಸಭೆಯನ್ನು ಕೂಡ ಕರೆದಿಲ್ಲ. 15 ದಿವಸಕ್ಕೊಂದು ಸ್ಥಾಯಿ ಸಮಿತಿ ಸಭೆ ನಡಿಬೇಕು. ಯಾರೂ ಕೂಡ ಸಭೆ ಮಾಡದ ಗೋಜಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ಕಲ್ಮಶ ಮನಸ್ಥಿತಿಯ ಹಿನ್ನೆಲೆ ಏನು ಹೇಳುವಂಥದ್ದು ಇವತ್ತು ಸಾರ್ವಜನಿಕರಾಗಿ ಅದು ಬಹಿರಂಗಗೊಳ್ಳಬೇಕು. ಆ ಕಾರಣದಿಂದ ಇವತ್ತು ಆ ತ್ಯಾಗರಾಜ್ ಕಾಲನಿ, ಆಜಾದ್ ನಗರ ಈ ಪ್ರದೇಶದಲ್ಲಿ ಈಗಾಗಲೇ ಆ ರಸ್ತೆಗಳನ್ನು ಅಗೆದು ವೆಟ್ ಮಿಕ್ಸ್ಗಳನ್ನು ಹಾಕಿ ಇವತ್ತು ತಿಂಗಳಾನುಗಟ್ಟಲೆ ಆದರೆ ಕೆಲಸಗಳು ನಡೀತಾ ಇಲ್ಲ. ಗುತ್ತಿಗೆದಾರರನ್ನು ಕಪ್ಪಿಪಟ್ಟಿಗೆ ಹಾಕುವಂತಹ ಸಾಮರ್ಥ್ಯ, ಸ್ಥೈರ್ಯ ಈ ಆಡಳಿತಕ್ಕೆ ಯಾಕಿಲ್ಲ? ಅಕ್ರಮ ಕಟ್ಟಡಗಳಿವೆ. ಅಕ್ರಮ ಕಟ್ಟಡಗಳಲ್ಲಿ ಈಗಾಗಲೇ ರೆಸೊಲ್ಯೂಷನ್ ಆಗಿ ಆ ಶೆಡ್ಗಳನ್ನು ತೆರವು ಮಾಡಬೇಕು ಅಂತ ಹೇಳಿದರೆ ಅದನ್ನು ತೆರವು ಮಾಡಲಿಕ್ಕೆ ಹೋಗೋದಿಲ್ಲ. ಗೂಡಂಗ್ಲಿಗಳನ್ನು ತೆರವು ಮಾಡುವಂತಹ ಒಂದು ಸಾಹಸ ಅಂತ ನೀವು ಯೋಚಿಸುವುದಾದರೆ ಇದು ನಿಜಕ್ಕೂ ಕೂಡ ಜನರು ನಿಮಗೆ ಮುಂದಿನ ದಿನಗಳಿಗೆ ತಕ್ಕ ಪಾಠವನ್ನು ಕಳಿಸ್ತಾರೆ. ಆ ಕಾರಣದಿಂದ ಇವತ್ತು ನಿರ್ಲಕ್ಷ್ಯ ಆಗಿರ್ತಕ್ಕಂಥ ಅಧ್ಯಕ್ಷರ ಕೊಠಡಿ, ಸ್ಥಾಯಿ ಸಮಿತಿ ಕೊಠಡಿ, ಅದೇ ರೀತಿಯಲ್ಲಿ ಕಮಿಷನರ ಕೊಠಡಿ, ಈ ಕೊಠಡಿಗಳಿಗೆ ನಿಷ್ಕ್ರಿಯ ಆಯ ಕೊಠಡಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ್ದೇವೆ ಹೇಳುವ ನಾಮಫಲಕವನ್ನು ನಾವು ಆ ಕೊಠಡಿಗಳಿಗೆ ಅಂಟಿಸಲಿದ್ದೇವೆ. ಸಾರ್ವಜನಿಕರಿಗೆ ಮುಕ್ತಿ ಸಿಗುವವರೆಗೂ ನಮ್ಮ ಹೋರಾಟ ತೀವ್ರಗಾಮಿಯ ಪರಿಸ್ಥಿತಿಯಲ್ಲಿ ನಡೀತದೆ ಅಂತ ಹೇಳ್ತಾ ಆ ಕೊಠಡಿಗಳಿಗೆ ನಾವು ಈಗಾಗಲೇ ಈ ನಾಮಫಲಕಗಳನ್ನು ಹಾಕಿ ನಮ್ಮ ಹೋರಾಟದ ಆಕ್ರೋಶವನ್ನು, ಜನರ ಆಕ್ರೋಶವನ್ನು ನಾವು ಗಟ್ಟಿ ಧ್ವನಿಯಿಂದ ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳ್ತಾ, ಅಭಿವೃದ್ಧಿ ಕುಂಠಿತವಾಗಿರುವ ಹಿನ್ನೆಲೆಯಲ್ಲಿ ಜನರಿಗೆ ಉಪಯೋಗವಿಲ್ಲದ ಅಧ್ಯಕ್ಷರ, ಆಯುಕ್ತರ ಮತ್ತು ಇತರೆ ಕೊಠಡಿಗಳನ್ನು ಬಂದ್ ಮಾಡುವುದಾಗಿ ಘೋಷಿಸಿದ ಪ್ರತಿಭಟನಾಕಾರರು ಅತ್ತ ಧಾವಿಸಿದ್ರು. ಆದರೆ ಅದಾಗಲೇ ಪೊಲೀಸರು ದ್ವಾರಕ್ಕೆ ಅಡ್ಡಲಾಗಿ ನಿಂತು ಪ್ರತಿಭಟನಾಕಾರರನ್ನು ತಡೆದರು. ಈ ವೇಳೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿಯೂ ನಡೆಯಿತು.
ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯುತ್ತಿರುವಂತೆಯೇ ಇನ್ನೊಂದು ಭಾಗದಿಂದ ಅಧ್ಯಕ್ಷೆ ಕಲಾವತಿ ಮತ್ತು ಉಪಾಧ್ಯಕ್ಷ ಮಹೇಶ್ ಜೈನಿ ಆಗಮನವಾಯಿತು. ಮತ್ತೊಮ್ಮೆ ಅಮೀನ್ ಮೊಹಿಸಿನ್ ತಾವು ಪಟ್ಟಿ ಮಾಡಿದ ನಗರದ ಸಮಸ್ಯೆಗಳನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಗಮನಕ್ಕೆ ತಂದರು. ಗುಂಡಿ ಮುಚ್ಚುವ ಕೆಲಸ ನಡೆಯುತ್ತಿದ್ದು, ರಸ್ತೆ ದುರಸ್ತಿ ಬಗ್ಗೆ ಶೀಘ್ರ ಗುತ್ತಿಗೆದಾರರೊಂದಿಗೆ ಚರ್ಚಿಸಿ ಕ್ರಮ ವಹಿಸಲಾಗುವುದು ಎಂದು ಅಧ್ಯಕ್ಷರು ಹೇಳಿದರು. ಅಲ್ಲದೆ ಕಾಮಗಾರಿಗಳ ಬಗ್ಗೆ ಚರ್ಚಿಸಲು ಶೀಘ್ರ ಸಭೆ ಕರೆಯಲಾಗುವುದು. ಈಗಾಗಲೇ ಎಲ್ಲಾ ವಾರ್ಡ್ಗಳಲ್ಲಿ ಅಭಿವೃದ್ಧಿಗೆ ತಲಾ 5 ಲಕ್ಷ ಅನುದಾನ ನೀಡಲಾಗಿದೆ ಎಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಿಳಿಸಿದರು. ಅವನು ಇನ್ನೂ 4-5 ಕಡೆಗಳಲ್ಲಿ ಡಾಮರ್ ಕೆಲಸ ಆಗಲಿಲ್ಲ. 40% ಮಾತ್ರ ಇವತ್ತು ನಗರೋತ್ಥಾನದ ಕೆಲಸ ಮಾಡಿದ್ದಾನೆ. ಇನ್ನು ಅದು ಬಾಕಿ ಉಳಿದಿದೆ. ಈ ರೀತಿ ಅವನು ಬಂದು ಒಂದು 4 ಜನರನ್ನು ಅಲ್ಲಲ್ಲಿ ಗುತ್ತಿಗೆದಾರನ ಬಿಟ್ಟು ಅವರ ಕೆಲಸದ ಆಳುಗಳನ್ನು ಬಿಟ್ಟು ಕೆಲಸ ಮಾಡ್ತಾರೆ. ಈ ರೀತಿ ಇನ್ನಿರೋದು ನಮಗೆ ಕೇವಲ 6 ತಿಂಗಳು. ನಿಮ್ಮ ಅಧಿಕಾರ ಅವಧಿ ಇರೋದು 6 ತಿಂಗಳು. ಪ್ರತಿಭಟನೆಯಲ್ಲಿ ಎಸ್ಡಿಪಿಐ ಕೌನ್ಸಿಲರ್ಗಳಾದ ಬಶೀರ್ ಅಹಮದ್, ಮನ್ಸೂರ್, ನೀಮಾ ಅರ್ಷದ್, ಮೇರಿ ವೇಗಸ್, ಪಕ್ಷದ ಮುಖಂಡರಾದ ಮಹಮ್ಮದ್ ಅಲಿ, ಉಬೇದ್, ಮೈಕಲ್ ವೇಗಸ್, ಅಬ್ದುಲ್ ಜಲೀಲ್, ಅಬ್ದುಲ್ ಅಡ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.